ಹಾಗಾಗಿ ತಟ್ಟನೆ ಬೆಳಕು ಬೆಳಕಲ್ಲಿ ಕಣ್ಣು ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದೆಲ್ಲ ನೋಡಿದ್ರಲ್ಲ, ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡಿಕೊಳ್ಳಬೇಕು ಅಂತ ತಿಳಿಸ್ಕೊಡ್ತೀನಿ. ನಾನು ಇನ್ನಿತರ ವಿಡಿಯೋಗಳು ಜಾಸ್ತಿ ವೆಡ್ಡಿಂಗ್ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಹೋಗ್ಬಿಟ್ಟು ನೀವು ನಮ್ಮ ಚಾನಲ್ನ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನಿತರ ವಿಡಿಯೋಗಳು ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಟಿಫಿಕೇಷನ್ ಮುಖಾಂತರ ನಾನು ಹಾಕುವಂಥ ವಿಡಿಯೋಗಳು ಎಲ್ಲರಿಗಿಂತ ಮೊದಲು ನೀವೇ ನೋಡ್ಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಇದಕ್ಕೊಂದು ಆ್ಯಪ್ ಬೇಕಾಗುತ್ತೆ, ಅಲೈಟ್ ಮೋಷನ್ ಆ್ಯಪು. ನಂದು ಪೈಡ್ ವೈರ್ಸನ್ ಇರುವುದರಿಂದ ಅಂದರೆ ನಾನು ದುಡ್ಡು ಕಟ್ಟಿಬಿಟ್ಟು ಈ ಆ್ಯಪ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅದೇ ಥರ ದುಡ್ಡು ಕಟ್ಟಬೇಕಂತಂದ್ರು ನೀವು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಅಲೈಟ್ ಮೋಷನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಅಂತ ಇರುತ್ತೆ. 990 ರುಪೀಸ್ ಏನೋ ಇರಬೇಕು 1 ಇಯರ್ಗೆ, ಅಷ್ಟಿರುತ್ತೆ. 1 ವೀಕ್ಗೆ 45 ರುಪೀಸ್ ಏನೋ ಇರುತ್ತೆ. ಹೋಗ್ಬಿಟ್ಟು ಕಟ್ಬಿಟ್ಟು ನೀವು ಸಬ್ಸ್ಕ್ರಿಪ್ಷನ್ ಚಾರ್ಜ್ ಕಟ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಆ್ಯಪು. ಯಾವುದೇ ಥರದ ನಿಮಗೆ ಪ್ರಾಜೆಕ್ಟ್ ಲಿಂಕು ಓಪನ್ ಆಗೋದು ತೊಂದರೆ ಆಗೋಲ್ಲ. ಎಲ್ಲ ಥರದ ಪ್ರಾಜೆಕ್ಟ್ ಲಿಂಕ್ಗಳು ಓಪನ್ ಆಗ್ತವೆ ಮತ್ತು ಯಾವುದೇ ಥರದ ಏನು ತೊಂದರೆ ಆಗೋಲ್ಲ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದಕ್ಕೆ 2 ಥರದ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ಇದಕ್ಕೆ ಪ್ರಾಜೆಕ್ಟ್ ಲಿಂಕ್ ಬೇಕಂದರೆ ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ನಿಮಗೆ ಸಿಗುತ್ತೆ. ಇದಕ್ಕೆ 2 ಥರದ ಪ್ರಾಜೆಕ್ಟ್ ಲಿಂಕು ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ನೀವು ವಿಡಿಯೋ ಕೊನೆವರೆಗೂ ನೋಡಿ. ಮೊದಲು ವಿಡಿಯೋ ಕೊನೆವರೆಗೂ ನೋಡಿದ ಮೇಲೆ ಆಮೇಲೆ ನೀವು ಒಂದು ಸ್ವಲ್ಪ ಇಲ್ಲಿ ಕರೆಕ್ಷನ್ ಮಾಡ್ಕೋಬೇಕಾಗಿರುತ್ತೆ. ಇದಕ್ಕೆ ಯಾವುದೇ ಥರದ ಪಾಸ್ವರ್ಡ್ ಹಾಕಿರೋಲ್ಲ ನಾನು. ಫ್ರೀಯಾಗಿ ನಿಮಗೆ ಅನುಕೂಲ ಆಗಲಿ ಅಂತ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಪ್ರಾಜೆಕ್ಟ್ ಲಿಂಕು. ಮತ್ತು ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಹಾಕಿದ ಮೇಲೆ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಈ ಥರ ಫೋಟೋ ಎಫೆಕ್ಟ್ದು ಮೊದಲು ವಿಡಿಯೋ ಹಾಕಿರ್ತೀನಿ. ವಿಡಿಯೋ ಪ್ರಾಜೆಕ್ಟ್ದು, ಫೋಟೋ ಎಫೆಕ್ಟ್ದು ಮತ್ತು ಟೂಲ್ಸ್ ಎಫೆಕ್ಟ್ದು ಸಪ್ರೇಟಾಗಿ ಹಾಕಿರ್ತೀನಿ. ಈ ಥರ ಇದೆಯಲ್ಲ, ಈ ಥರ ಇದ್ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಈ ಥರ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಷ್ಟು ಜೂಮ್ ಮಾಡ್ಕೊಳ್ಳಿ. ಕಲರ್ ಮೇಲೆ ಹೋಗಿ ಇಲ್ಲಿ ಕಲರ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲ್ಯಾಕ್ ಅಂತಿದೆ ನೋಡಿ, ವೈಟ್ ಮಾಡ್ಕೊಳ್ಳಿ. ಇಲ್ಲಿ ರೈಟ್ ಸೈಡಿಗೆ ಇರೋದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಯಾವುದೇ ಥರದ ಕಲರ್ ಇಟ್ಕೋಬಾರ್ದು. ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಸೇರಿಸ್ಬಿಡೋದನ್ನು ನೋಡಿ. ಇಲ್ಲಿ ಮೇಲ್ಗಡೆ ಸ್ಕ್ರಾಲ್ ಅಪ್ ಮಾಡ್ಕೋಬೇಕಾಗುತ್ತೆ. ನೀವು ಕೆಳಗಡೆ ಮೇಲೆ ಕೆಳಗೆ ಈ ಥರ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಜೂಮ್ ಮಾಡ್ಕೊಳ್ಳಿ ಫುಲ್ಲು ನೋಡಿ. ಈ ಥರ ಜೂಮ್ ಮಾಡ್ಕೋಬೇಕಾಗುತ್ತೆ. ಕಲರ್ ಮೇಲೆ ಹೋಗಿ ಮತ್ತು ಇನ್ನು ಸ್ವಲ್ಪ ಮೇಲ್ಕೆ ಹೋಗ್ಬೇಕಾಗುತ್ತೆ ನೋಡಿ. ಈ ಥರ ಇಟ್ಕೊಂಡು ವಿಡಿಯೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಹೋಗಿ ಇಲ್ಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ರಿಟರ್ನ್ ಬನ್ನಿ. ನಾನು ಟೂಲ್ಸ್ಗಳೆಲ್ಲ ಇನ್ನೊಂದು ಪ್ರಾಜೆಕ್ಟ್ ಲಿಂಕಲ್ಲಿ ಆ್ಯಡ್ ಮಾಡಿರ್ತೀನಲ್ಲ, ಆ ಪ್ರಾಜೆಕ್ಟ್ ಲಿಂಕ್ ಏನು ಮಾಡ್ಬೇಕು, ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಲೇಯರ್ಗಳು ಕಾಫಿ ಸೆಲೆಕ್ಟ್ ಆಗ್ತವೆ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಫಿ ಲೇಯರ್ ಮೇಲೆ ಕ್ಲಿಕ್ ಮಾಡಿದರೆ ಎಲ್ಲ ಲೇಯರ್ಗಳು ಕಾಫಿ ಆಗ್ತವೆ. ಕಾಪಿ ಮಾಡ್ಕೊಂಡು ಮತ್ತು ಈ ಬ್ಯಾಕ್ಗ್ರೌಂಡು ಇಮೇಜು ನಾನು ಎಫೆಕ್ಟ್ ಹಾಕಿರ್ತೀನಲ್ಲ, ಇದ್ರ ಮೇಲೆ ಹೋಗ್ಬಿಟ್ಟು ಓಪನ್ ಮಾಡ್ಕೊಂಡು ಫೋಟೋ ಎಫೆಕ್ಟ್ದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಅಂತ ಕೊಟ್ಬಿಟ್ರೆ ಎಲ್ಲ ಟೂಲ್ಸ್ಗಳು ಇಲ್ಲಿ ಬಂದ್ಬಿಟ್ಟು ಆ್ಯಡ್ ಆಗಿಬಿಡ್ತವೆ. ಆಟೋಮೆಟಿಕ್ ನೋಡ್ತಾ ಇರ್ಬೋದು ನೀವು, ಕ್ಲೀನಾಗಿ ಎಲ್ಲನೂ ಆ್ಯಡ್ ಆಗ್ತವೆ. ಇದಕ್ಕೆ ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ನಾವು ಇದಕ್ಕೆಲ್ಲ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬಂದರೆ ನೋಡಿ, ಇದು ಆಪ್ಷನ್ನ ಕ್ಲಿಕ್ ಮಾಡಿದರೆ ಒಂದು ಸ್ವಲ್ಪ ಇಲ್ಲಿ ಈ 2 ಬ್ಲ್ಯಾಕ್ ಟೆಂಪ್ಲೇಟ್ನ ನೀವು ಹೈಡ್ ಮಾಡಿ ಇಟ್ಕೊಳ್ಳಿ. ಅದು ಲಾಸ್ಟಲ್ಲಿ ಹೋಗ್ಬಿಟ್ಟು ಹೈಡ್ ಇರೋದನ್ನು ರಿಮೂವ್ ಮಾಡ್ಕೊಳ್ಳಿ ನೀವು ನೋಡಿ. ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ, ಒಂದೊಂದಾಗಿ ನೋಡ್ಕೊಳ್ಳಿ ನೀವು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿರೋ ಹೆಸರನ್ನ ರಿಮೂವ್ ಮಾಡ್ಕೊಳ್ಳಿ.
ರಿಮೂವ್ ಮಾಡ್ಕೊಂಡು ಮತ್ತು ಗೂಗಲಲ್ಲಿ ಹೋಗ್ಬಿಟ್ಟು ಶಂಖ ಅನ್ನೋ ವೆಬ್ಸೈಟು ಸರ್ಚ್ ಮಾಡಿಬಿಟ್ಟು ಅರವಿಂದ ಶಂಖ ಅಂತ ಇರುತ್ತೆ, ಅದನ್ನು ಸರ್ಚ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಯುನಿಕ್ ಕೋಡ್ನ ನಾವು ಕೋಡು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಕನ್ನಡದಲ್ಲಿ ಬರ್ಕೊಂಡು ಕೋಡ್ನ ಕನ್ವರ್ಟ್ ಮಾಡ್ಕೊಂಡ್ರೆ ಈ ಥರ ಕೋಡ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಹುಡುಗನ ಹೆಸರನ್ನ ಬರ್ಕೊಳ್ಳಿ. ಇಲ್ಲಿ ಕನ್ನಡದಲ್ಲಿ ಬರ್ಕೊಳ್ಳಿ, ಲೆಫ್ಟ್ ಸೈಡು ಕನ್ನಡದಲ್ಲಿ ಬರ್ಕೊಂಡು ಇಲ್ಲಿ ಯುನಿಕ್ ಕೋಡ್ ಅಂತ ಇದೆ ನೋಡಿ, ಆ ಯುನಿಕ್ ಕೋಡ್ನ ಎನೇಬಲ್ ಮಾಡ್ಕೊಳ್ಳಿ. ಎನೇಬಲ್ ಮಾಡ್ಕೊಂಡು ಈ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇವಾಗ ನೀವು ಎರೇಜ್ ಮಾಡಿದ್ದೀರಲ್ಲ, ರಿಮೂವ್ ಮಾಡಿದ್ದೀರಲ್ಲ, ಅದನ್ನು ಅದರಲ್ಲಿ ಹೋಗ್ಬಿಟ್ಟು ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದರೆ ಮತ್ತೆ ಕೆಳಗಡೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಇದೇ ಇದರಲ್ಲೇ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಮೇಲ್ಗಡೆ ಒಂದಿದೆ, ಕೆಳಗಡೆ ಒಂದಿದೆ. ರೈಟ್ ಮಾಡಿ, ಇಲ್ಲಿ ಕೆಳಗಡೆದು ಮೇಲ್ಗಡೆದು ನಾವು ಇವಾಗ ನೇಮ್ನ ಹಾಕಿದ್ದೀವಿ, ಕೆಳಗಡೆ ಅದು ನೇಮ್ ಹಾಕಬೇಕಾಗುತ್ತೆ, ಹುಡುಗಿ ಹೆಸರನ್ನ. ಈ ಥರ ಎಲ್ಲ ನೀವು ಮುಂಚೆನೇ ಆ್ಯಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಕಾಪಿ ಮಾಡೋದು ಪೇಸ್ಟ್ ಮಾಡೋದು ಅಷ್ಟೇ ಮಾಡಿದರೆ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಹುಡುಗಿ ಹೆಸರನ್ನ ಆ್ಯಡ್ ಆಯಿತು. ಇಲ್ಲಿ ಇದಕ್ಕೇನು ಟಚ್ ಮಾಡೋಕ್ಕೆ ಹೋಗಬೇಡಿ, ಇದಕ್ಕೇನು ಟಚ್ ಮಾಡೋಕ್ಕೆ ಹೋಗಬೇಡಿ. ಇದು ಲಾಸ್ಟಲ್ಲಿ ತಂದು ಇಟ್ಟಿರ್ತೀನಿ ನಾನು. ಯಾವುದೇ ಥರದ ಇದಕ್ಕೆ ಯಾವುದು ಥರದ ಟಚ್ ಮಾಡೋ ಅವಶ್ಯಕತೆ ಇಲ್ಲ. ವೆಯ್ಟ್ ಮಾಡಿ, ಇಲ್ಲೇ ಇಕ್ಬಿಡೋಣ. ಇದಕ್ಕೆ ಮೇಲ್ಗಡೆ ಕಾಣಿಸ್ತಾ ಇಲ್ಲ ನೋಡಿ, ಮೇಲ್ಗಡೆನೇ ಇಲ್ಲ ಅದು. ಮತ್ತು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ಇರೋ ಅಕ್ಷರನ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಮತ್ತು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಯಾವ ಅಡ್ಡ ಹೆಸರು ಇರುತ್ತೆ ಆ ಅಡ್ಡ ಹೆಸರನ್ನ ನೀವು ಕನ್ನಡದಲ್ಲಿ ಟೈಪ್ ಮಾಡ್ಕೊಳ್ಳಿ. ನೋಡಿ, ನಾನು ನಮ್ಮನೆ ಅಡ್ರೆಸ್ನ ಟೈಪ್ ಮಾಡ್ತಾ ಇದ್ದೀನಿ. ಅಡ್ಡ ಹೆಸರು ಟೈಪ್ ಮಾಡ್ಕೊಂಡು ಅಲ್ಲಿ ಯೂನಿಕ್ ಕೋಡ್ ಬರುತ್ತಲ್ಲ, ಆ ಕೋಡ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಅಲೈಟ್ ಮೋಷನ್ ಬಂದು ಪೇಸ್ಟ್ ಮಾಡಬೇಕಾಗುತ್ತೆ. ನೋಡಿ, ಅಲ್ಲಿ ಪೇಸ್ಟ್ ಆಯಿತು. ದೊಡ್ಡ ಮನೆ ಬಂಧುಗಳ ಮದುವೆ ಸಮಾರಂಭ ಅಂತ ಆಯಿತು. ಮತ್ತು ಕೆಳಗಡೆಗೆ ಮತ್ತೆ ನೋಡಿ, ಮೇಲ್ಗಡೆ ದೊಡ್ಡ ಮನೆ ಪರಿವಾರ ಮತ್ತು ಕೆಳಗಡೆಗೆ ಹುಡುಗಿ ಹೆಸರು. ಮತ್ತೆ ಅದರ ಕೆಳಗಡೆ ಕ್ಲಿಕ್ ಮಾಡಿದರೆ ಮದುವೆ ಸಮಾರಂಭ, ಅದೇನು ಟಚ್ ಮಾಡೋಕೆ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿವಾಹ ಸ್ಥಳ ಇದೆ, ಈ ಡೇಟ್ ಅನ್ನೋದು ಇದಿರುತ್ತೆ ನೋಡಿ ನಂಬರ್ ಮೇಲೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಡೇಟ್ನ ಒಂದು ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡ್ಕೊಂಬಿಡಿ. 11 ಅಂತ ಇದೆ ನೋಡಿ, 12 ಅಂತ ಮಾಡ್ಕೊಂಬಿಡಿ. ವೆಯ್ಟ್ ಮಾಡಿ ಒಂದು ಸ್ವಲ್ಪ. ಇಲ್ಲಿ ಟೆಸ್ಟ್ ಮೇಲೆ ಹೋಗಿ ನೋಡಿ, 12 ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಮಂತು ಟೈಪ್ ಮಾಡ್ಕೊಳ್ಳಿ, ಇಯರ್ ಟೈಪ್ ಮಾಡ್ಕೊಳ್ಳಿ, ಎಲ್ಲ ಟೈಪ್ ಮಾಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ. ಇಲ್ಲಿ ಟೈಮಿಂಗ್ಸ್ ಎಲ್ಲ ನೀವು ಚೇಂಜ್ ಮಾಡ್ಕೊಳ್ಳಿ. ನೋಡಿ, 10 ಗಂಟೆ 11 ಆ ಥರ ಎಲ್ಲನೂ ಟೈಪ್ ಮಾಡ್ಕೋಬೇಕಾಗುತ್ತೆ. ಬೆಳಗ್ಗೆ ಸಾಯಂಕಾಲ ಇಲ್ಲಿ ಈ ವರ್ಡ್ಸ್ನ ಕಟ್ ಮಾಡ್ಕೊಂಡು ಬೆಳಗ್ಗೆ ಇದ್ದರೆ ಬೆಳಗ್ಗೆ, ಮಧ್ಯಾಹ್ನ ಇದ್ದರೆ ಬೆಳಗ್ಗೆ ಇದ್ದರೆ ಅಷ್ಟೇ ಬಿಟ್ಬಿಟ್ಟು ಟೈಮಿಂಗ್ಸ್ ಹಾಕಿ ವಾರ ಚೇಂಜ್ ಮಾಡಬೇಕಾಗುತ್ತೆ. ವಾರ ಚೇಂಜ್ ಮಾಡ್ಕೊಂಡ್ರೆ ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿದರೆ ನೋಡಿ, ಇಲ್ಲಿ ಇದೆ ನೋಡಿ, ಇದನ್ನು ನೀವು ರಿಮೂವ್ ಮಾಡಬೇಕಾಗುತ್ತೆ. ಇದನ್ನು ರಿಮೂವ್ ಮಾಡ್ಕೊಂಡು ವಾರ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಿದೆ ನೋಡಿ, ಈ ವರ್ಡ್ಸ್ನ ರಿಮೂವ್ ಮಾಡಿದರೆ ಹೋಗ್ಬಿಟ್ಟು ವಾರ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಇರೋ ಜಾಸ್ತಿ ಕೆಲಸ ಏನಿಲ್ಲ. ಮತ್ತು ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ, ಇನ್ನೊಂದು ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಡ್ರೆಸ್ಸು, ಇಲ್ಲಿರೋ ಅಡ್ರೆಸ್ನ ಎಲ್ಲನೂ ಫುಲ್ಲು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಕಟ್ ಅಂತಿದೆ ನೋಡಿ, ಕಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ರಿಮೂವ್ ಆಗುತ್ತೆ. ಮತ್ತು ಇಲ್ಲಿ ನಾನು ಡೆಮೋ ಅಡ್ರೆಸ್ನ ಟೈಪ್ ಮಾಡ್ಕೊಂಡಿದ್ದೀನಿ, ಇದನ್ನು ಕಾಪಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಅಡ್ರೆಸ್ನ ಕರೆಕ್ಟಾಗಿ ಟೈಪ್ ಮಾಡ್ಕೊಂಡು ನೋಡಿ, ಈ ಥರ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ಈ ಬಾಕ್ಸ್ ಒಳಗಡೆ ಸೆಟ್ ಮಾಡಬೇಕಾಗುತ್ತೆ. ನೀವು ಆ ಕಡೆ ಈ ಕಡೆ ಜಾಸ್ತಿ ಹೋಗಬಾರ್ದು. ನೋಡ್ತಾ ಇದ್ದೀರಲ್ಲ, ಕರೆಕ್ಟಾಗಿ ಸೆಟ್ ಆಯಿತು ನೋಡಿ. ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ, ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಅರ್ಥ ಆಗೋದು ಇದು, ಯಾಕಂದರೆ ಇದಕ್ಕೆ ಯಾವುದೇ ಥರದ ಪಾಸ್ವರ್ಡ್ ಹಾಕಿಲ್ಲ ನಾನು. ಆಲ್ಮೋಸ್ಟ್ ಇವಾಗ ಎಲ್ಲ ಆಯಿತು. ಹುಡುಗಿ ಹೆಸರಾಯಿತು, ಅಡ್ಡ ಹೆಸರಾಯಿತು, ಮತ್ತು ವಿವಾಹ ಸ್ಥಳ, ವಿವಾಹ ಮುಹೂರ್ತ ಎಲ್ಲ ಆಯಿತು. ಫೋಟೋ ಒಂದು ಚೇಂಜ್ ಮಾಡಬೇಕಾಗುತ್ತೆ, ಅದನ್ನು ವೆಯ್ಟ್ ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಕೆಳಗಡೆ ಫೋಟೋ ಅಂತಿದೆ ನೋಡಿ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕಲರ್ ಅಂತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ನಿಮಗೆ ಬೇಕಾಗಿರುವಂಥ ಫೋಟೋನ ಆ್ಯಡ್ ಮಾಡ್ಕೋಬೋದು. ಡಿಸೈನ್ ಫೋಟೋನ ನೋಡಿ. ಈ ಥರ ಫೋಟೋ ಸೆಟ್ ಆಗಿಲ್ಲ ಅಂದರೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂಚೂರು ಕೆಳಗಡೆ ತೊಗೊಂಡು ಬನ್ನಿ. ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ಯಾವ ಥರ ಸ್ಟೆಪ್ ಫಾಲೋ ಅಪ್ ಮಾಡ್ತೀನಿ ಆ ಥರನೇ ಫಾಲೋ ಅಪ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಫೋಟೋನ ನೀವು ಕ್ಲೀನಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗುವಂಥ ಫೋಟೋನ ಚೂಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಈ ಥರ ಫೋಟೋನ ಚೂಸ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗಿ ಮತ್ತು ಆ ಫೋಟೋನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಮತ್ತು ಫೋಟೋ ಮೇಲೆ ಹೋಗಿ ಕಲರ್ ಫಿಲ್ ಮೇಲೆ ಹೋಗಿ ಸ್ಟಾರ್ ಐಕನ್ ಮೇಲೆ ಹೋಗಿ ನೋಡಿ. ಈ ಥರ ನಿಮಗೆ ಬೇಕಾಗುವಂಥ ಫೋಟೋಗಳು ಯಾವ ಫೋಟೋಗಳು ಹಾಕ್ಬೇಕು ಅನಿಸುತ್ತೆ ಆ ಫೋಟೋನ ಹಾಕಿ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ಕೊಂಡಿರ್ಬೇಕಾಗುತ್ತೆ. ನೀವು ಫೋಟೋ ಕ್ವಾಲಿಟಿ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ ನೀವು. ಈ ಥರ ಆಗಬಾರ್ದು ಇದು. ಫುಲ್ಲು ನೋಡ್ತಾ ಇದ್ದೀರಲ್ಲ, ಒಂದು ಸ್ವಲ್ಪ ಫೋಟೋ ಇದು ಶಾರ್ಟೇಜ್ ಇದೆ, ಹಂಗಾಗಿ ಥರ ಬರ್ತಾ ಇದೆ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಜೂಮ್ ಔಟ್ ಮಾಡ್ಕೊಳ್ಳಿ. ಫೋಟೋನ ಜೂಮ್ ಔಟ್ ಮಾಡ್ಕೊಂಡ್ರೆ ಒಂಚೂರು ಮೇಲಕ್ಕೆ ಈ ಫೋಟೋ ಇರೋದೆ ಅದೇ ಥರ ಇದೆ. ಬೇರೆ ಫೋಟೋನ ಆ್ಯಡ್ ಮಾಡೋಣ. ನೋಡಿ, ಈ ಫೋಟೋ ಕ್ಲೀನಾಗಿ ಚೆನ್ನಾಗಿ ಬರ್ತಾ ಇದೆ. ಈ ಥರ ಫೋಟೋ ಕ್ಲೀನಾಗಿ ಯಾವುದೇ ಥರದ ಎರರ್ ಬರಲಾರ್ದಂಗೆ ನೋಡಿ. ಈ ಥರ ಫೋಟೋನ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗುವಂಥ ಫೋಟೋಗಳನ್ನ ಚೂಸ್ ಮಾಡ್ಕೊಳ್ಳಿ. ಥರ ಚೂಸ್ ಮಾಡ್ಕೊಂಡು ಮತ್ತು ಇಲ್ಲಿ ಕೆಳಗಡೆ ಬನ್ನಿ. ನೋಡಿ, ಕ್ಲೀನಾಗಿ ಫೋಟೋ ಆ್ಯಡ್ ಆಗುತ್ತೆ. ಎಫೆಕ್ಟು ಮೊದಲೇ ಆ್ಯಡ್ ಮಾಡಿರ್ತೀನಿ, ನೀವೇನು ಎಫೆಕ್ಟು ಹಾಕೋ ಅವಶ್ಯಕತೆ ಇರಲ್ಲ ಇದಕ್ಕೆ. ನೀವು ಜಸ್ಟ್ ಫೋಟೋ ರೀಪ್ಲೇಸ್ಮೆಂಟ್ ಮಾಡಬೇಕಷ್ಟೆ. ಅಷ್ಟು ಬಿಟ್ರೆ ನಿಮಗೆ ಜಾಸ್ತಿ ಕೆಲಸ ಇರಲ್ಲ ಇದರಲ್ಲಿ. ನೋಡ್ತಾ ಇದ್ದೀರಲ್ಲ, ಫೋಟೋಗಳು ಕೆಳಗಡೆ ತೊಗೊಂಡು ಬನ್ನಿ ಈ ಕಡೆಗೆ. ನೋಡಿ, ಈ ಥರ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಕ್ಲೀನಾಗಿ ಕುತ್ಕೋಬೇಕು ಫೋಟೋಗಳನ್ನ. ಮತ್ತು ಎಲ್ಲ ಫೋಟೋಗಳ ಮೇಲೂ ಕ್ಲಿಕ್ ಮಾಡ್ಕೊಂಡು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತು ಎಲ್ಲ ಫೋಟೋಗಳ ಮೇಲೆ ನಿಮಗೆ ಫೋಟೋಗಳು ಚೇಂಜ್ ಮಾಡ್ಕೊಂಡು ಬರ್ತಾಯಿರಿ. ಫುಲ್ಲು ಇರೋ ಫೋಟೋ ಆದರೆ ಒಂದು ಸ್ವಲ್ಪ ಚೆನ್ನಾಗಿ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಿದು. ನೋಡಿ, ರಿಮೋಟ್ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ನಲ್ಲಿ ಹೋಗ್ಬಿಟ್ಟು ನೋಡಿ, ಈ ಥರ ಕರೆಕ್ಟಾಗಿ ಫೋಟೋನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರಲ್ಲ, ನೋಡಿ ಎಲ್ಲ ಫೋಟೋನ ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ನೋಡಿ ಸೆಕೆಂಡ್ ಫೋಟೋ. ಈ ಫೋಟೋ ಒಂದು ಸ್ವಲ್ಪ ಚೇಂಜ್ ಮಾಡೋಣ, ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಒಂದು ಸ್ವಲ್ಪ ಜೂಮು ಮಾಡ್ಕೊಂಬಿಟ್ರೆ ಫೋಟೋ ಕ್ಲೀನಾಗಿ ಕುತ್ಕೊಂಡಿದೆ. ನೋಡ್ತಾ ಇದ್ದೀರಲ್ಲ, ಎಲ್ಲ ಫೋಟೋಗಳು ಕರೆಕ್ಟಾಗಿ ಆ್ಯಡ್ ಆಗಿದೆ ಬಂದ್ಬಿಟ್ಟು. ಈ ಫೋಟೋ ನೀವು ಒಂಚೂರು ಜೂಮ್ ಮಾಡ್ಕೊಂಡ್ರು ಮಾಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಫೋಟೋನ. ನೋಡ್ತಾ ಇದ್ದೀರಲ್ಲ, ನೋಡಿ ಆಲ್ಮೋಸ್ಟ್ ಎಲ್ಲ ಫೋಟೋನು ಆ್ಯಡ್ ಮಾಡಿದ್ದೀನಿ. ಮತ್ತು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಆಡಿಯೋ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇಕಾಗಿರುವಂಥ ಆಡಿಯೋನ ಚೂಸ್ ಮಾಡ್ಕೊಂಡು ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ ಈ ಕಡೆಗೆ. ವಿಡಿಯೋ ಎಂಡ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೋಡ್ಕೊಂಡು ಈ ಆಡಿಯೋನ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ರೈಟ್ ಸೈಡಿಗೆ ಇರೋದನ್ನು ಟ್ರಿಮ್ ಮಾಡ್ಕೊಂಡ್ರೆ ನೋಡಿ ಈ ಥರ ಎಲ್ಲ ಆ್ಯಡ್ ಆಗುತ್ತೆ ಬಂದ್ಬಿಟ್ಟು. ನೀವೇನು ಚೇಂಜಸ್ ಮಾಡೋದಿಲ್ಲ ಇದರಲ್ಲಿ. ನೋಡಿ, ಈ ಸಾಂಗ್ನ ಮ್ಯೂಟ್ ಮಾಡಿಬಿಟ್ಟು ನಿಮಗೆ ಒಂದ್ಸರಿ ಪ್ಲೇ ಮಾಡಿ ತೋರಿಸ್ತೀನಿ. ಸ್ವಲ್ಪ ಕಾಪಿ ರೈಟ್ ಕ್ಲೈಮ್ ಬರಬಾರ್ದು ಅಂತ
ಗೋಸ್ಕರ ನೋಡಿ. ನಾನು ಬ್ಲ್ಯಾಕ್ ಹೇಳಿದ್ನಲ್ಲ, ಆ ಬ್ಲ್ಯಾಕ್ ಇದರನ್ನ ನೀವು ಹೈಡ್ ಮಾಡಿರ್ತೀವಲ್ವ ಅದನ್ನು ಇನ್ನೂ ಹೈಡ್ ಮಾಡ್ಕೊಂಬಿಡಿ. ನೋಡಿ ವಿಡಿಯೋ ನೋಡ್ಕೊಂಬಿಡಿ ಇವಾಗಲೇ. ನೋಡಿ ಒಂದು ಸ್ವಲ್ಪ ಎಫೆಕ್ಟ್ ಹಾಕಿರ್ತೀವಿ, ಬ್ಲರ್ ಥರ ಕಾಣಿಸ್ಬೋದು ನಿಮಗೆ ವಿಡಿಯೋ. ನೋಡಿ ಡೆಮೋ ವಿಡಿಯೋ ಬೇಕಂತಂದ್ರೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ ಡೆಮೋ ವಿಡಿಯೋ ಸಿಗ್ತವೆ ನಿಮಗೆ. ನೋಡ್ಕೊಳ್ಳಿ ಈ ವಿಡಿಯೋನ. ನೋಡಿದ್ರಲ್ಲ, ಈ ಥರ ಪ್ಲಸ್ ಐಕನ್ ಇದೆ ನೋಡಿ ಮೂಲೆಯಲ್ಲಿ, ಆ ಥರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಯಾವ ಥರ ಕ್ವಾಲಿಟಿ ಬೇಕೋ ಆ ಥರ ಕ್ವಾಲಿಟಿನ ಚೂಸ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಇಲ್ಲಿಗೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.